ಎಲ್ಲರಿಗೂ ನಮಸ್ಕಾರ. ಛಲ ಬಿಡದ ತ್ರಿವಿಕ್ರಮ ಮತ್ತೆ ಏನಂತಂದ್ರೆ ಆ ಒಂದು ಮರಕ್ಕೆ ಹೋಗಿ ಆ ಶವವನ್ನು ತನ್ನ ಹೆಗಲ ಮೇಲೆ ಹಾಕ್ಕೊಂಡು ಬರ್ತಾ ಇರ್ತಾನೆ. ಆ ಶವದಲ್ಲಿರುವಂಥ ಬೇತಾಳ ಮತ್ತೆ ಹೇಳ್ತೈತದು, ಮಹಾರಾಜ, ನೀನು ಎಷ್ಟು ನ್ಯಾಯನಿಷ್ಠನಾಗಿದ್ದೀ. ನಿನ್ನ ನ್ಯಾಯವನ್ನು ಕೇಳೋದಕ್ಕೆ ಎಲ್ಲರೂ ಏನಂತಂದ್ರೆ ದೇವತೆಗಳು ಕೂಡ ಕಾಯ್ತಾ ಇರ್ತಾರೆ. ಏನು ನ್ಯಾಯವನ್ನು ಕೊಡ್ತಾನಂತ ಹೇಳಿ ಅಷ್ಟೊಂದು ನೀನು ನ್ಯಾಯನಿಷ್ಠೆಗೆ ಪ್ರಸಿದ್ಧಿಯನ್ನು ಪಡೆದಿದ್ದಿ. ಹೋಗಿ ಹೋಗಿ ಇಂಥ ಮಾಂತ್ರಿಕನಿಗೆ ನೀನು ವಚನವನ್ನು ಕೊಟ್ಟುಬಿಟ್ಟಿಯಲ್ಲ, ಇದನ್ನು ನೀನು ಸರಿ ಮಾಡಲಿಲ್ಲ ಈ ಕೆಲಸವನ್ನು. ಆದರೆ ಏನು ಮಾಡೋದು, ನೀವು ವಚನ ಕೊಟ್ಟಿದ್ದೀರಿ, ಅದನ್ನ ಪಾಲಿಸೋವನ್ನ ದಾರಿ ತಿಳಿದಂಗೆ ಕತೆ ಹೇಳ್ತೀನಿ, ನೀವು ಕೇಳ್ಕೊತ ಹೋಗು ಅಂತಂದು ಹೇಳಿ ಆ ಬೇತಾಳ ಹೇಳ್ತೈತಿ. ಆಮೇಲೆ ಅದು ಒಂದು ಕಥೆಯನ್ನು ಪ್ರಾರಂಭ ಮಾಡ್ತೈತಿ. ಕನಕಪುರ ಅನ್ನುವಂಥ ಒಂದು ನಗರವನ್ನು ಒಬ್ಬ ಯಶೋಧನ ಅನ್ನುವಂಥ ರಾಜ ಆಳ್ತಾ ಇರ್ತಾನೆ. ಒಳ್ಳೆಯ ರಾಜ್ಯಾಡಳಿತವನ್ನು ಆತ ಕೊಡ್ತಿರ್ತಾನೆ. ಪ್ರಜೆಗಳಿಗೆ ಅತ್ಯಂತ ಪ್ರಿಯನಾದಂಥ ರಾಜ ಅವನಾಗಿರ್ತಾನೆ. ಅವನ ಆಸ್ಥಾನಕ್ಕೆ ಏನಾಗ್ತೈತಿ ಅಂದ್ರೆ ಒಬ್ಬ ಧನಪಾಲ ಅನ್ನುವಂಥ ಒಬ್ಬ ವ್ಯಾಪಾರಿ ಇಬ್ಬರು ನರ್ತಕಿಯರನ್ನು ಕರ್ಕೊಂಬಂದಿರ್ತಾನೆ. ಅವರು ಒಳ್ಳೆ ನುರಿತ ನರ್ತಕಿಯರಿರ್ತಾರೆ, ಚೆನ್ನಾಗಿ ನರ್ತನವನ್ನು ಮಾಡ್ತಾರೆ. ಮಾಡಿದ್ಕೊಳ್ಳೆ ಅವಾಗ ವ್ಯಾಪಾರಿ ಹೇಳ್ತಾನೆ, ಈ ನರ್ತಕಿಯರನ್ನು ನೀವು ಸೇವಕರು ಅಂತ ಇಟ್ಕೊಡ್ರಿ ಮಹಾರಾಜರ ಅಂತೇಳಿ ಹೇಳ್ತಾನೆ. ಹೇಳಿದ್ಕೊಳ್ಳೆ ಮಹಾರಾಜ ಇಷ್ಟು ಬರ್ತೈತಿ, ಒಳ್ಳೆ ನುರಿತ ಕಲಾವಿದರದಾರ ಇವರನ್ನು ನನ್ನ ಸೇವಕಿಯರು ಅಂತ ಇಟ್ಕೋ ಅಂತ ಹೇಳಾಕತ್ತಿಯಲ್ಲ ನೀನು ಹಿಂಗೆ ನೀ ಹೇಳಾಕತ್ತಿ, ಇವ್ರು ಯಾರು ನಿಜವಾಗಿ ಹೇಳು, ಇವ್ರು ಎಲ್ಲಿಯವರು ಅಂತ ಅಂದ್ಕೊಳ್ಳೆ ಅವಾಗ ಆ ನರ್ತಕಿಯರು ಹೇಳ್ತಾರೆ, ಇಲ್ಲ ನಾವು ಬೇರೆ ದೇಶದವರು, 1,000 ವರಗಳನ್ನು ಕೊಟ್ಟು ಏನು ಮಾಡ್ಯಾನ ಅಂತಂದ್ರೆ ನಮ್ಮನ್ನು ಕರ್ಕೊಂಡು ಬಂದಾನ. ಆಮೇಲೆ ಈತ ನಿಮ್ಮ ಕಡೆಗೆ ನಮ್ಮನ್ನು ಸೇವಕಿಯರಂತ ಇಟ್ಕೊಂಡು ಅದರಲ್ಲಿಂದ ಈತ ಧನವನ್ನು ಸಂಪಾದನೆ ಮಾಡಬೇಕು ಅಂತಂದು ಹೇಳಿ ಆಸೆಯನ್ನು ಇಟ್ಕೊಂಡಾನ ಅಂತಂದೇಳಿ ಅವರಿಬ್ಬರು ಹೇಳಿಬಿಡ್ತಾರೆ. ಅವ್ರ ರಾಜ ಭಾಳ ಸಿಟ್ಟು ಬರ್ತೈತಿ. ಇಂಥ ಒಂದು ದುರ್ಬುದ್ಧಿ ನಿನ್ನೊಳಗೆ ಹೆಂಗೆ ಉಂಟಾತು ಅಂತಂದು ಹೇಳಿ ಆತ ಏನು ಮಾಡ್ತಾನೆ ಅಂತಂದ್ರೆ ಆ ನರ್ತಕಿಯರನ್ನ ಬಿಡುಗಡೆ ಮಾಡಿ ಆ ವ್ಯಾಪಾರಿ ಧನಪಾಲನಿಗೆ 1,000 ನಾಣ್ಯಗಳನ್ನು ಆತ ಜುಲ್ಮಾನೆಯನ್ನು ಹಾಕ್ತಾನೆ. ಹಾಕಿದ ಕೂಡಲೇ ಆತ ಧನಪಾಲ ಇವನ ಮೇಲೆ ಒಂದು ಸಿಟ್ಟು ಇಟ್ಕೊತಾನೆ, ರಾಜ ನನಗೆ ಈ ರೀತಿ ಮಾಡಿದ್ನಲ್ಲ ಅಂತಂದು ಹೇಳಿ. ಆ ರಾಜ್ಯದೊಳಗೆ ಏನಾಗಿರ್ತೈತಿ ಅಂತಂದ್ರೆ ಒಬ್ಬ ವರ್ತಕ ದೊಡ್ಡ ವ್ಯಾಪಾರಿ, ಅವನಿಗೆ ಒಬ್ಬಳು ಮಗಳಿರ್ತಾಳೆ, ಬಹಳ ಸುಂದರವಾಗಿರ್ತಾಳೆ. ಅವಳನ್ನು ಆತ ತಂದೆ ಅತಿ ಒಂದು ರಾಜಕುಮಾರಿಗತ್ತಲೆ ಬೆಳೆಸಿರ್ತಾನೆ. ಭಾಳ ಗುಣವತಿಯಾಗಿರ್ತಾಳೆ, ಸುಶೀಲಿಯಾಗಿರ್ತಾಳೆ. ಅವಾಗ ಆ ವ್ಯಾಪಾರಿ ವಿಚಾರ ಮಾಡ್ತಾನೆ, ನನ್ನ ಮಗಳು ಯಾವ ರಾಜಕುಮಾರಿಗೂ ಕಡಿಮೆ ಇಲ್ಲ, ಇವಳನ್ನು ಮಹಾರಾಜನಿಗೆ ಕೊಟ್ಟು ನಾವು ಯಾಕೆ ಮದುವೆ ಮಾಡಬಾರ್ದು ಅನ್ನುವಂಥ ವಿಚಾರ ಅವನು ಬರ್ತಿದೆ. ಆತ ನೇರವಾಗಿ ಅರಮನೆಗೆ ಬರ್ತಾನೆ. ಬಂದು ಮಹಾರಾಜನಿಗೆ ಹೇಳ್ತಾನೆ, ಮಹಾರಾಜರಿ, ನನ್ನ ಮಗಳು ಮಹಾರಾಣಿಯಾಗ ತಕ್ಕಳದಾಳ, ನಿಮ್ಗೆ ಯೋಗ್ಯವಾದಂಥ ಮಡದಿ ಆಗೋದಕ್ಕೆ ಒಂದು ಯೋಗ್ಯತೆ ಅವಳಲ್ಲಿ ಐತಿ, ನೀವು ಬಂದಕ್ಕಿನ್ನ ನೋಡ್ರಿ, ನೀವು ಮನಸ್ಸಿಗೆ ಒಪ್ಪಿಗೆ ಆಯ್ತು ಅಂತಂದ್ರೆ ನಾನು ಒಳ್ಳೆ ರೀತಿಯಿಂದ ಅವಳನ್ನು ಮದುವೆ ಮಾಡಿಕೊಡ್ತೀನಿ ಅಂತಂದು ಹೇಳಿ ಹೇಳ್ತಾನೆ. ಅವ ಮಹಾರಾಜ ಅಂತಾನೆ, ನಾನು ಅವ್ರ ಮನೆಗೆ ಹೋಗೋದು, ಅಕಸ್ಮಾತ್ ಆ ಹುಡುಗಿ ನನಗೆ ಒಪ್ಪಿಗೆ ಆಗಲಿಲ್ಲ ಅಂದರೆ ಒಪ್ಪಿಗೆ ಆಗಿಲ್ಲ ಅಂತ ಹೇಳಿ ಬರೋದು ಸರಿ ಅನಿಸೋದಿಲ್ಲ ಅಂಥೇಳಿ ಆತ ಏನು ಮಾಡ್ತಾನೆ ಅಂತಂದ್ರೆ ಸ್ವಲ್ಪ ಅನುಭವಿಗಳಾದಂಥ ಇಬ್ಬರು ಅಧಿಕಾರಿಗಳು, ಅಂದರೆ ಸಣ್ಣ ಅಧಿಕಾರಿಗಳು ಇದ್ದಿರ್ತಾರೆ, ವಿಚಿತ್ರಸೇನ ಅನ್ನೋರು, ಅವರನ್ನು ಕರೆದು ಅವ್ರು ಹೇಳ್ತಾನೆ, ಆ ವ್ಯಾಪಾರಿಯ ಮನೆಗೆ ಹೋಗ್ರಿ, ಅವನ ಮಗಳನ್ನು ನೋಡ್ರಿ, ಅವಳು ನನ್ನ ಮಹಾರಾಣಿ ಆಗಕ್ಕೆ ಯೋಗ್ಯ ಅದಾಳ ಏನು ಅನ್ನೋದನ್ನ ನೀವು ತಿಳ್ಕೊಂಡು ಬರ್ರಿ ಅಂತಂದು ಹೇಳಿ. ಆಮೇಲೆ ಅವರಿಬ್ಬರು ವ್ಯಾಪಾರಿಯ ಮನೆಗೆ ಬರ್ತಾರೆ, ಅವರ ಮಗಳನ್ನು ನೋಡ್ತಾರೆ. ಅವ್ರಿಗೆ ಅನ್ನಿಸ್ತೈತಿ ಎಲ್ಲ ರೀತಿಯನ್ನು ಮಹಾರಾಜರಿಗೆ ತಕ್ಕ ವಧುವದಾಳಕಿ, ಇವಳನ್ನು ಮದುವೆ ಆದ್ರೆ ಭಾಳ ಒಳ್ಳೆಯದಾಕೈತಿ ಅಂತಂದು ಹೇಳಿ ಅವ್ರು ಭಾಳ ಖುಷಿಯಿಂದ ಬರ್ತಾ ಇರ್ತಾರೆ. ಅವ್ರಿಗೆ ಈ ಧನಪಾಲ ಇದ್ದವ ಬಿಟ್ಟಾಕನ, ನರ್ತಕಿಯರನ್ನ ಕರ್ಕೊಂಬಂದಿದ್ದಲ್ಲ ಆ ಧನಪಾಲ ಬಿಟ್ಟಾಕನ. ಅವ್ನು ಕೇಳ್ತಾನೆ, ಏನಿಷ್ಟು ಸಂತೋಷನ ಹೊರಟಿರಲ್ಲ, ಎಲ್ಲಿ ಬಂದಿದ್ದೀರಿ ಅಂತ ಕೂಡ ಅವ್ರು ಹೇಳ್ತಾರೆ, ವ್ಯಾಪಾರಿಯ ಮನೆಗೆ ಬಂದಿದ್ವಿ, ಅವನ ಮಗಳು ಚಿತ್ರಸೇನ ಅವಳು ಭಾಳ ಸುಂದರಿ ಅದಾಳ, ನಮ್ಮ ಮಹಾರಾಜರಿಗೆ ಆಮೇಲೆ ತಕ್ಕನಾದಂಥ ಮಡದಿ ಆಗೋಕ್ಕೆ ಯೋಗ್ಯದಾಳ, ಅದಕ್ಕೆ ನಾವು ಮಹಾರಾಜರಿಗೆ ಹೋಗಿ ಹೇಳ್ತೇವೆ ಅಂತಂದು ಹೇಳಿ ಆತ ಹೇಳ್ತಾನೆ. ಹೇಳಿದ್ಕೊಳ್ಳಿ ಆವಾಗ ವ್ಯಾಪಾರಿ ಹೇಳ್ತಾನೆ, ನೀವೆಂಥ ಹುಚ್ಚರದಿರಿ ಅಂತ ಹೇಳ್ತಾನೆ. ಮಹಾರಾಜ ನನ್ನ ಹಿಂದೆ ಬೈದಿದ್ರು,
ಏನಂದಿದ್ರು, ನನಗಿಂತ ನನ್ನ ರಾಜ್ಯ ಮುಖ್ಯ ಅಂತಂದು ಹೇಳಿ ಅಂದಿದ್ದ ಮಹಾರಾಜ. ನೀನು ನೆನಪಿಲ್ಲೇನೋ? ಹೌದು, ನಮಗೂ ನೆನಪೈತಿ. ಮತ್ತು ಇದು ಅತೀ ಸುಂದರಿಯಾದಂಥ ಒಬ್ಬ ಯುವತಿಯನ್ನು ಆತ ಮದುವೆ ಆದ ಅಂತಂದ್ರೆ ರಾಜ್ಯದ ಕಡೆ ಅವ ಗಮನ ಕೊಡೋಕೆ ಸಾಧ್ಯತೆನ? ರಾಜ್ಯ ಇಲ್ಲ, ಇಂಥದ್ದು ಸುಭಿಕ್ಷಿತವಾದಂಥ ರಾಜ್ಯ. ಅದು ಏನಂತಂದ್ರೆ ಈ ರಾಜ್ಯನ ಒಂದು ನಿರಾಸಕ್ತಿಗೆ ಒಳಗಾಗ್ತೈತಿ. ಅದಕ್ಕಾಗಿ ಅವನಿಗೆ ಇಂಥ ಅತೀ ಸುಂದರಿಯಾದಂಥ ಹೆಂಡತಿಯನ್ನು ಯುವತಿಯನ್ನು ಆತ ಮದುವೆ ಆದ್ರೆ ಒಳ್ಳೇದಾಗೋದಿಲ್ಲ ದೇಶಕ್ಕೆ. ಮುಂದೆ ನಿಮಗೆ ದಂಡನೆಯನ್ನು ಕೊಡ್ತಾನ ಅಂತಂದು ಹೇಳಿ ಆತ ಏನಂತಂದ್ರೆ ಅವ್ರಿಗೆ ದುರ್ಬುದ್ಧಿಯನ್ನು ತುಂಬುತ್ತಾನೆ. ಅವ್ರಿಗೂ ಖರೆ ಅನ್ನಿಸ್ತೈತಿ. ಹೌದು, ಯಾವಾಗಲೂ ರಾಜ್ಯದ ಹಿತಾಸಕ್ತಿಯನ್ನು ಬಯಸ್ತಾನೆ. ಇಂಥ ಸುಂದರಿಯಾದಂಥ ಹೆಂಡತಿ ಅಂತಂದ್ರೆ ಅವಳ ಜೊತೆಗೆ ಕಾಲ ಕಳೆಯೋದಕ್ಕೆ ಪ್ರಾರಂಭ ಮಾಡ್ದ ಅಂತಂದ್ರೆ ಮುಂದೆ ಈ ರಾಜ್ಯದ ಗತಿ ಏನಾದರೂ ಆಗ್ಬೋದು ಅಂತಂದು ಹೇಳಿ ಅವ್ರೇನು ಮಾಡ್ತಾರೆ ಅಂದ್ರೆ ಮಹಾರಾಜನಿಗೆ ಬಂದು, ಮಹಾರಾಜ, ನಿಮ್ಮ ತಕ್ಕಳಾದಂಥ ಹುಡುಗಿ ಅಲ್ಲ, ಅವಳು ಮಡದಿ ಆಗಕ್ಕೆ ಆಗಿಲ್ಲ ಆಕಿ. ಆಮೇಲೆ ಅವಳ ನಡತೆಯೂ ಅಷ್ಟು ಸರಿ ಅನಿಸೋದಿಲ್ಲ ಅಂತಂದೇಳಿ ಹಿಂಗೆಲ್ಲ ಹೇಳಿಬಿಡ್ತಾರೆ. ಮಹಾರಾಜ ಸುಮ್ಮನಾಗಿಬಿಡ್ತಾನೆ. ಮಹಾರಾಜ ನಿರಾಕರಣೆ ಮಾಡಿದ ಕೂಡಲೇ ಏನಾಗ್ತೈತಿ ಅಂದರೆ ಆ ಯುವತಿಯನ್ನು ಈ ಸೇನಾಪತಿ, ಇವ್ಗೆ ಇದೆಲ್ಲ ಈ ವಿಷಯ ಏನೂ ಗೊತ್ತಿರೋದಿಲ್ಲ ಸೇನಾಪತಿಗೆ. ಅವ್ರು ಏನು ಮಾಡ್ತಾನೆ, ಸೇನಾಪತಿ ಒಂದು ಸಲ ಅವಳನ್ನು ನೋಡ್ತಾನೆ. ಅವಳಿಗೆ ಮದುವೆ ಆಗುವಂಥ ಇಚ್ಛೆಯನ್ನು ಅವಳ ತಂದೆ ತಾಯಿಗಳ ಕಡೆಗೆ ಇಚ್ಛೆಯನ್ನು ವ್ಯಕ್ತಪಡಿಸ್ತಾನೆ. ಅವಾಗ ಅವರಂತಾರ, ಮಹಾರಾಜನ ಕಡೆ ಒಳ್ಳೆ ಹುದ್ದೆಯೊಳಗದಾನ, ಆಯಿತು ಇವನಿಗೆ ಕೊಟ್ಟು ಮದುವೆ ಮಾಡೋಣ ಅಂತಂದು ಹೇಳಿ ಅವ್ರು ಏನು ಮಾಡ್ತಾರಂದ್ರೆ ಮಗಳೊಂದಿಗೆ, ಆ ಚಿತ್ರಸೇನೆಯೊಂದಿಗೆ ಈ ಸೇನಾಪತಿಯ ಒಂದು ನಿಶ್ಚಿತಾರ್ಥವನ್ನು ಮಾಡ್ತಾರೆ. ವಿವಾಹ ಇನ್ನೂ ಮುಂದೆ ಇರ್ತೈತಿ. ಅದಕ್ಕಾಗಿ ಆ ಸೇನಾಪತಿ ಆಗಾಗ ಅವಳನ್ನು ಭೇಟಿ ಆಗ್ತಾ ಇರ್ತಾನೆ. ಆ ಚಿತ್ರಸೇನೆ ಅವನೊಂದಿಗೆ ತನ್ನ ಬದುಕಿನ ಸುಂದರವಾದಂಥ ಕನಸುಗಳನ್ನು ಕಾಣ್ತಾ ಇರ್ತಾಳೆ. ಇಬ್ಬರೂ ಹೊರಗಡೆ ಹೋಗಿ ಸಮಯವನ್ನು ಕಳೀತಾ ಇರ್ತಾರೆ. ಅಂಥ ಹೊತ್ತಿನೊಳಗೆ ಏನಾಗ್ತೈತಿ ಅಂದರೆ ಒಂದು ಸಲ ಈ ಮಹಾರಾಜ ಏನು ಮಾಡ್ತಾನೆ ಅಂದ್ರೆ ಹೊರಗೆ ಹೋಗಿರ್ತಾನೆ. ಒಂದು ಉದ್ಯಾನವನದಲ್ಲಿ ಅವ ತಿರುಗಾಡಬೇಕಾದ್ರೆ ಅವ ಈ ಚಿತ್ರಸೇನೆಯನ್ನು ನೋಡ್ತಾನೆ. ನೋಡಿದ ಕೂಡಲೇನ ಏನಾಗ್ತೈತಿ ಅಂತಂದ್ರೆ ನಮಗೆ ಭಾಳ ಏನಾಗ್ತೈತೆ, ಎಂಥ ಸೌಂದರ್ಯವತಿ ಅದಲ್ಲ ಈ ಯುವತಿ, ಯಾರೀಕಿ, ಇವಳನ್ನು ನಾನು ಮದುವೆ ಆದ್ರೆ ಭಾಳ ಒಳ್ಳೇದಾಕೈತಲ್ಲ ಅಂತಂದು ಹೇಳಿ ಆತ ಏನಂತಂದ್ರೆ ಅರಮನೆಗೆ ಬರ್ತಾನೆ. ಅವಳು ಚಿಂತೆ ಹೋಗೋದನ್ನ ಇಲ್ಲ. ತನ್ನ ಸೇನಾಪತಿಯನ್ನು ಕರೀತಾನೆ. ಕರೆದು, ನಾ ಇವತ್ತು ಒಬ್ಬ ಅತೀ ಸುಂದರವಾದಂಥ ಯುವತಿಯನ್ನು ನಾನು ನೋಡಿದೆ, ಅಕ್ಕಿನ್ನ ಮದುವೆ ಆಗಬೇಕು ಅಂತಂದು ಹೇಳಿ ನಾನು ಹಂಬಲಿಸ್ತಾಕತ್ತೇನೆ. ನೀನು ಹೋಗಿ ಅವ್ರ ಮನೆಗೆ ಹೋಗಿ ನನ್ನ ಮದುವೆ ವಿಚಾರವನ್ನು ನೀ ಮಾಡಿ ಬಾ ಅಂತ ಹೇಳಿ ಹೇಳ್ತಾನೆ. ಆ ಸೇನಾಪತಿಯು ಗೊತ್ತಿರೋದಿಲ್ಲ. ಆವಾಗ ಈ ವಿಚಿತ್ರಸೇನ ಇವರನ್ನು ಕಳಿಸ್ತಾನೆ ಮಹಾರಾಜ. ನೀವು ಹೋಗ್ರಿ, ಸೇನಾಪತಿಯೊಂದಿಗೆ ಹೋಗ್ರಿ, ನನ್ನ ಮದುವೆಯನ್ನು ನೀವು ಆ ಯುವತಿಯೊಂದಿಗೆ ಮಾಡಿಕೊಡೋದಕ್ಕೆ ಅವ್ರ ಒಪ್ಪಿಗೆ ಐತೆ ಅಂತ ಕೇಳ್ಕೊಂಬರ್ರಿ ಅಂತೇಳಿ. ಆವಾಗ ಅವರೊಂದಿಗೆ ಬರ್ತಾನೆ ಸೇನಾಪತಿ. ಅದೇ ಮನೆಗೆ ಬರ್ತಾನೆ. ಆಮೇಲೆ ಅವ್ರು ಹೇಳ್ತಾರೆ, ಇದೇ ಮನೆಯ ಒಂದು ಯುವತಿ ಅಂಥೇಳಿ ಅವ್ರಿಗೆ ಗುರ್ತಾಗ್ತೈತಿ. ಅವು ಸೇನಾಪತಿಗೆ ಭಾಳ ಇದನ್ನಾಗ್ತೈತಿ. ಆತ ಹೇಳ್ತಾನೆ, ನೀವು ಸರಿಯಾಗಿ ತಪ್ಪು ತಿಳ್ಕೊಂಡಿರೇನೋ, ಚಿತ್ರಸೇನೆಯೊಂದಿಗೆ ನನ್ನ ನಿಶ್ಚಿತಾರ್ಥ ಆಗೈತಿ. ಕೆಲವು ದಿನಗಳ ಹಿಂದೆ ನಾನು ನಿಶ್ಚಿತಾರ್ಥವನ್ನು ಮಾಡಿಕೊಂಡೇನೆ. ಈ ವಿಚಾರ ಮಹಾರಾಜರಿಗೆ ಗೊತ್ತಿಲ್ಲ ಅಂತ ಹೇಳಿ ಕೂಡ ಅವಾಗ ಇವ್ರಿಗೂ ಇದನ್ನಾಗ್ತೈತಿ. ಇವಳ ಬಗ್ಗೆ ಅಪಪ್ರಚಾರವನ್ನು ಮಾಡೇವಿ. ಈಗ ಹೆಂಗೆ ಮಾಡೋದು? ರಾಜನಾರ ಈಗಿನ್ನ ಮದುವೆ ಆಗ್ತೀನಿ ಅನ್ನಕತ್ತಾನ. ಅದಕ್ಕೆ ಇದ್ದಂಥ ನಿಜ ಸಂಗತಿಯನ್ನು ಹೇಳೋನು ಅಂತಂದು ಹೇಳಿ ಈ ಚಿತ್ರಸೇನ ಮತ್ತು ವಿಚಿತ್ರಸೇನ ಏನು ಮಾಡ್ತಾರೆ ಅಂತಂದ್ರೆ ಅಂದ್ಕೊಂಡು ಅರಮನೆಗೆ ಬರ್ತಾರೆ. ಸೇನಾಪತಿ ಏನಂತಾನ ಅಂತಂದ್ರೆ, ನಮ್ಮ ಮಹಾರಾಜ ಒಳ್ಳೆ ಗುಣವಂತದಾನ, ಒಳ್ಳೆ ಆಡಳಿತಗಾರದಾನ, ಆತ ಮನಸ್ಸು ಮಾಡೋಣ ಈ ಚಿತ್ರಸೇನೆಯನ್ನು ಮದುವೆ ಆಗಬೇಕು ಅಂತಂದು ಹೇಳಿ ಅವಳನ್ನು ನಾ ಬಿಟ್ಟು ಕೊಡಬೇಕು. ನಮ್ಮ ರಾಜನೇ ಅವಳನ್ನು ಮದುವೆ ಆಗಕ್ಕೆ ಯೋಗ್ಯನಾದಂಥ ವರ. ಮತ್ತು ಚಿತ್ರಸೇನೆ ಮಹಾರಾಣಿ ಆಗಕ್ಕೆ ಅಗ್ರಿ ತಕ್ಕಳಾದಂಥ ಕೆದಳ. ಆದ್ದರಿಂದ ಇವಳನ್ನು ಮಹಾರಾಜನಿಗೆ ಕೊಟ್ಟು ಮದುವೆ ಮಾಡಿಸ್ಬೇಕು ಅಂತಂದು ಹೇಳಿ ಆತ ಏನು ಮಾಡ್ತಾನೆ ಅಂದ್ರೆ ಆ ಚಿತ್ರಸೇನೆಯ ತಂದೆ ತಾಯಿಯರೊಂದಿಗೆ ಮಾತಾಡ್ತಾನೆ. ಈ ವಿವಾಹವನ್ನು ನೀವೇನು ಮಾಡಿರಿ ಅಂತಂದ್ರೆ ಮಹಾರಾಜರೊಂದಿಗೆ ಅವಳ ಮದುವೆಯನ್ನು ನೀವು ಮಾಡಿಕೊಡ್ರಿ ಅಂತಂದು ಹೇಳಿ. ಚಿತ್ರಸೇನೆಗೆ ಒಪ್ಪೋದಿಲ್ಲ. ಆದ್ರೂ ಅವ ಭಾಳ ಬಲವಂತ ಮಾಡ್ತಾನೆ. ಇಲ್ಲ, ನಮ್ಮ ಮಹಾರಾಜ ಭಾಳ ಒಳ್ಳೆಯವರದಾರ, ಅವರೊಂದಿಗೆ ನೀನು ಮದುವೆ ಆದೆ ಅಂತಂದ್ರೆ ಮಹಾರಾಣಿ ಆಗ್ತಿದ್ದಿ ನೀನು ಅಂತಂದು ಹೇಳಿ ಅವಳನ್ನು ಒತ್ತಾಯಿಂದ ಒಪ್ಪಿಸ್ತಾನೆ.
ಇತ್ತ ಏನಾಗ್ತೈತಿ ಅಂದರೆ ಮಹಾರಾಜನಿಗೆ ಇನ್ನೂ ಗೊತ್ತಿರೋದಿಲ್ಲ. ಈ ಚಿತ್ರಸೇನ ವಿಚಿತ್ರಸೇನ ಬಂದವರು ಏನು ಮಾಡ್ತಾರೆ ಅಂತಂದ್ರೆ ಮಹಾರಾಜನಿಗೆ ಈ ವಿಷಯವನ್ನು ಹೇಳಿಬಿಡ್ತಾರೆ. ಮಹಾರಾಜ ಅವ್ರ ಮನೆಗೆ ಹೋಗಿದ್ವಿ, ಆದ್ರೆ ಒಂದು ಏನಾಗೈತೆ ಅಂತಂದ್ರೆ ನಮ್ಮ ಸೇನಾಪತಿ ಅವಳೊಂದು ನಿಶ್ಚಿತಾರ್ಥವನ್ನು ಮಾಡ್ಕೊಂಡ್ಬಿಟ್ಟಾನ. ಅಂದ್ಕೊಳ್ಳಿ ಮಹಾರಾಜಿಗೆ ಏನಾಗ್ತೈತಿ ಅಂತಂದ್ರೆ ಇದು ತಪ್ಪಾಯ್ತು ಅಂತ ಹೇಳ್ತಾನೆ. ನಾನು ಅವಳನ್ನು ಮದುವೆ ಆಗೋದು ತಪ್ಪಾಗ್ತೈತಿ ಅಂತಂದು ಹೇಳಿ. ಆದರೆ ಏನು ಮಾಡ್ತಾನೆ ಅಂದರೆ ಸೇನಾಪತಿ ಅವ್ರು ವಿವಾಹವನ್ನು ನಿಶ್ಚಿತ ಮಾಡ್ಕೊಂಡೇ ಬರ್ತಾನೆ. ಅವ್ರ ತಂದೆ ತಾಯಿಯೊಂದಿಗೆ ನೀವು ವಿವಾಹವನ್ನು ನಿಶ್ಚಯ ಮಾಡ್ಕೊಂಡ ಬರ್ತಾರೆ. ಮಹಾರಾಜನಿಗೆ ಹೇಳ್ತಾನೆ, ಮಹಾರಾಜ ಅವಳೊಂದಿಗೆ ನಾನು ನಿಮಗೆ ವಿವಾಹವನ್ನು ನಿಶ್ಚಿತ ಮಾಡ್ಕೊಂಡು ಬಂದೀನಿ ಅಂತಂದು ಕೂಡಲೇ ಆ ವಿವಾಹದ ದಿನ ಏನಾಗ್ತೈತಿ ಅಂದರೆ ವಿವಾಹ ನಡೆಯುವಂಥ ಹೊತ್ತಿನೊಳಗೆ ಮಹಾರಾಜ ಏನು ಮಾಡ್ತಾನೆ ಅಂದ್ರೆ ಆ ವರಮಾಲೆಯನ್ನು ಸೇನಾಪತಿಯನ್ನು ಅವನ ಕೈಗೆ ಕೊಡ್ತಾನೆ. ಈ ವರಮಾಲೆಯನ್ನು ನೀನೇ ಹಾಕು, ನೀನೇ ಅವಳನ್ನು ಮದುವೆ ಆಗೋಕ್ಕೆ ತಕ್ಕವನ್ನದಿದಿ ಅಂತಂದು ಹೇಳಿ. ಆವಾಗ ಸೇನಾಪತಿಯೊಂದಿಗೆ ಅವಳ ಮದುವೆ ಆಗಿ ಹೋಗ್ತೈತಿ. ಈ ಕಥೆಯನ್ನು ಬೇತಾಳ ವಿಕ್ರಮಾದಿತ್ಯನಿಗೆ ಹೇಳ್ತೈತಿ. ಆವಾಗ ಪ್ರಶ್ನೆ ಕೇಳ್ತೈತಿ, ಹೇಳು ಮಹಾರಾಜ, ಯಾರ ತ್ಯಾಗ ದೊಡ್ಡದು? ಮಹಾರಾಜನ ತ್ಯಾಗ ದೊಡ್ಡದು, ಸೇನಾಪತಿಯ ತ್ಯಾಗ ದೊಡ್ಡದು? ಆಮೇಲೆ ಅಂದ್ಕೊಳ್ಳೆ ಆಮೇಲೆ ಈ ಪ್ರಶ್ನೆ ಸರಿ ಉತ್ತರ ಹೇಳಬೇಕು, ಇಲ್ಲ ಅಂತಂದ್ರೆ ನೀನು ತಲೆ ಹೊಡಿತೀನಿ ಅಂತಂದು ಹೇಳಿ ಮತ್ತೆ ಬೆದರಿಕೆ ಆಗ್ತೈತಿ. ವಿಚಿತ್ರವಾದಂಥ ಬೇತಾಳ ಮಾತಾಡಬೇಡ ಅಂತ ತಾನೇ ಹೇಳ್ತೈತಿ, ಮಾತಾಡ್ಲತ್ತ ತಲೆ ಹೊಡಿತೀನಿ ಅಂತವ್ರು ತಾನೇ ಹೇಳ್ತೈತಿ. ಆವಾಗ ಮಹಾರಾಜ ಹೇಳ್ತಾನೆ, ಇದ್ರೊಳಗೆ ಸೇನಾಪತಿಯ ತ್ಯಾಗ ಭಾಳ ದೊಡ್ಡದು ಅಂತಂದು ಹೇಳಿ ಹೇಳ್ತಾನೆ. ಆ ಬೇತಾಳ ಕೇಳ್ತೈತಿ, ಯಾಕೆ ಮಹಾರಾಜನ ತ್ಯಾಗ ದೊಡ್ಡದಲ್ಲನು? ಆತ ಮದುವೆ ಆಗಬೇಕಾಗಿತ್ತು, ತನ್ನನ್ನು ಸೇನಾಪತಿಗೆ ಬಿಟ್ಟು ಕೊಟ್ಟ, ಅವನ ತ್ಯಾಗ ಅಲ್ಲೇನೋ ಅಂತೇಳಿ. ಅವಾಗ ಮಹಾರಾಜ ಹೇಳ್ತಾನೆ, ಇಲ್ಲ, ಸೇನಾಪತಿ ನಿಶ್ಚಿತಾರ್ಥವನ್ನು ಮಾಡ್ಕೊಂಡಿದ್ದ, ಅವಳೊಂದಿಗೆ ಅವ ಕಾಲವನ್ನು ಕಳೆದಿದ್ದ, ಎಷ್ಟೋ ಕಾಲವನ್ನು ಕಳೆದಿದ್ದವ, ಅವಳೊಂದಿಗೆ ಸುಂದರವಾದಂಥ ಕನಸುಗಳನ್ನು ಕಟ್ಟಿದ್ದ. ಅಂಥವನು ಅವಳನ್ನು ಅತಿಯಾಗಿ ಪ್ರೀತಿ ಮಾಡುವಂಥವ ಮಹಾರಾಜನಿಗೆ ತನ್ನ ಪ್ರೀತಿಯನ್ನು ತ್ಯಾಗ ಮಾಡ್ದ. ಆದ್ದರಿಂದ ಅವನ ಪ್ರೀತಿಯೇ ಅತ್ಯಂತ ಮಹತ್ವದ್ದು ಅಂತಂದು ಹೇಳಿ ಅವನು ಹೇಳ್ತಾನೆ. ಹೇಳಿದ್ಕೊಳ್ಳಿ ಸರಿಯಾದಂಥ ಉತ್ತರ, ನೀನು ನ್ಯಾಯವನ್ನು ಭಾಳ ಸರಿಯಾದ ರೀತಿಯೊಳಗೆ ನೀ ಕೊಡ್ತೀಯ ಮಹಾರಾಜ, ಆದರೆ ನೀ ಮಾತಾಡ್ಬಿಟ್ಟು ಅಂತಂದು ಹೇಳಿ ಮತ್ತದು ಏನಂತಂದ್ರೆ ಹೋಗಿಬಿಡ್ತೈತಿ. ಮಹಾರಾಜ ಅದರ ಬೆನ್ನನ್ನು ಹತ್ತಾನೆ. ಇದು ಇಲ್ಲಿಗೆ ಈ ಕತೆ ಮುಗಿತೈತೆ. ನಾಳೆ ಮತ್ತೆ ಮತ್ತೊಂದು ಕಥೆಯನ್ನು ಹೇಳ್ತೀನಿ.